ಮಾಹಿತಿ ಮೇರೆಗೆ ಹಾಗೂ ಎಲ್ಲ ನಿಮಗೂ ಕೂಡ ಧನ್ಯವಾದಗಳು ಅರ್ಪಿಸುತ್ತಾ ಏನಪ್ಪಾ ಅಂತಂದ್ರ ಇವತ್ತ ಈ ಬನವಾಸಿ ಗ್ರಾಮದಲ್ಲಿ ಘಟನೆ ನಡೆದು ತಿಂಗಳ ಮೇಲೆ ಆದ್ರೂ ಮನ ಏರ್ಬಿಟ್ಟೈತಿ. ನಮ್ಮ ಎಲ್ಲ ತಾಲೂಕಿನ ಆದಂತ ಒಂದು ಬಾಲಕಿ ಮೇಲೆ ಆದಂತ ಅತ್ಯಾಚಾರ ಬರ್ತೀವಂತ ಈ ನಾನಾಕ್ಷಿ ಮಗ ಅಲ್ಲೇ ನಾಳೆ ನಿನ್ನ ಮನ್ಯಾಗ ಬಂದು ಅವಾಗ ಏನ್ ಮಾಡ್ತಾರ ನಿಮ್ಮಂತ ಅಧಿಕಾರಿಗಳು ಇರೋದ್ರಿಂದ ಒಬ್ಬ ಜಿಲ್ಲಾ ವಕೀಲರ ಮನೆಯಾಗ ಕಳ್ಳತನ ಆಯ್ತು. ನಿಮ್ಮಂತ ಅಧಿಕಾರಿಗಳು ಇರೋದ್ರಿಂದ ಗೊತ್ತಾ ನಾಡು ಬಸವನ ಕಟ್ಟಿದ ನಾಡು, ಬುದ್ಧ ಬಸವ ಅಂಬೇಡ್ಕರ್ ನಾಡು. ಇಂಥದ್ದಲ್ಲಿ ನಿಮ್ಮಂತ ಭ್ರಷ್ಟ ಅಧಿಕಾರಿಗಳು ಇಂಥ ಭ್ರಷ್ಟ ಸುಳ ಮಕ್ಕಳು ಗುಂಡಾ ಸುಳ ಮಕ್ಕಳನ್ನ ಅವಕಾಶ ಕೊಡ್ತಿಲ್ಲ. ಅದಕ್ಕಿಂತ ಘಟನೆಗಳು ಆಗ್ತಾವ. ಅದಕ್ಕೋಸ್ಕರ ನಾವು ಕೂಡ ಶಾಂತಿ ಸೇನೆಯಿಂದ ಹೇಳ್ತೀವಿ. ನಿನ್ನಂತ ಅಧಿಕಾರಿಗಳಿಂದ ಮಾಡುವಂತ ಅವಾಚ್ಯ ಶಬ್ದಗಳಿಂದ ನಮ್ಮ ಯುವಕರು ತಾರಕ್ಕೆ ಬೆಂಕಿ ಎತ್ತಾಕತ್ತಿದ್ರು. ಆದ್ರೂ ಕೂಡ ನಾವು ಶಾಂತಿ ತೊಡ್ಕೊಂಡಿವಿ. ಆದ್ರೆ ನಿನಗೆ ಹೇಳ್ತೀನಿ, ನಿನ್ನ ಶಾಶ್ವತವಾಗಂತ ಏನಾದ್ರೂ ನಿನ್ನ ಮನೆತನದೊಳಗೆ ಬದುಕಬೇಕಾಗಿತ್ತಂದ್ರ ಆ ಮೀಸಲಾತಿಯನ್ನು ಬಿಟ್ಟು ಬದುಕು. ನಿಮ್ಮ ಅಪ್ಪ ಹುಟ್ಟಿದ್ದ ಆಗಿದ್ದ ನಾವೇನು ಬದುಕು ಮಾಡಕತ್ತವಲ್ಲ, ನನ್ನ ಅಂಗಿ, ನನ್ನ ಬಟ್ಟಿ, ನನ್ನ ಚಡಿ ಈ ದೇಹದಾಗ ಹರಿತಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ. ನಿನ್ನೇನಲೇ ನನ್ನ ಜೀವ ಹೋಗೈತಿ. ನಮ್ಮ ಮನೆ ಹೆಂಗ್ ಹೋಗಲ್ಲ. ನಿನ್ನ ಮನ್ಯಾಗ ಏನಾರ ಆಗಿರ್ತಾರೆ ನೀವು ಇರ್ತಿದ್ರು ಕೂಡ ಸಿಂಗ ನೀನು ಪಾಕಿಸ್ತಾನದಿಂದ ಬಂದಂತ ಅಫ್ಘಾನಿಸ್ತಾನದಿಂದ ಬಂದಂತ ಸಿಂಗ. ನೀನು ಭಾರತ ದೇಶದವಲ್ಲ. ನೀನು ಮೊದಲ ಈ ದೇಶ ಬಿಟ್ಟು ಹೋಗು ಮೊದಲು ಹೇಳ್ತೀನಿ. ಅದಕ್ಕೋಸ್ಕರ ಮುಂದೆ ಬರುವಂತ ದಿನಗಳಲ್ಲಿ